ನಮಸ್ಕಾರ ಸ್ನೇಹಿತರೆ, ಇವತ್ತು ತಾಲಿಪಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಇದಕ್ಕೆ ಕರಿಬೇವು ಹಾಕಬೇಕು. ಕರಿಬೇವು, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ 5-6 ಮೆಣಸಿನ್ಕಾಯಿನ ರುಬ್ಬಿಟ್ಕೋಬೇಕು. ತರ್ತರಿಯಾಗಿ ರುಬ್ಬಿರೋ ಅಂಥ ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೋಬೇಕು. ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಬೇಕು. ಉಪ್ಪು ಹಾಕಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸಬೇಕು ಒಗ್ಗರಣೆನಲ್ಲೇ. ಈ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡು ನೀರನ್ನ ಸ್ವಲ್ಪ ಕಾಯಿಸಿಟ್ಕೊಳ್ಳೋಣ. ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಬೇಕು. ಒಂದು ಬಟ್ಲು ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಒಂದೊಂದು ಬಟ್ಲು. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದಕ್ಕೆ ಒಗ್ಗರಣೆನೂ ಸಹ ಇದಕ್ಕೇ ಹಾಕ್ಕೋಬೇಕು. ನಾವೇನು ಒಗ್ಗರಣೆ ರೆಡಿ ಮಾಡಿದ್ವಲ್ಲ ಅದು. ಕಾಯಿ ತುರಿ ಮತ್ತು ಕ್ಯಾರೆಟ್ ತುರಿ ಎರಡೂ ಹಾಕ್ಕೊಂಡು ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ಸ್ವಲ್ಪ ಬಿಸಿನೀರು, ನಾವೇನು ಬಿಸಿನೀರು ಮಾಡಿದ್ವಲ್ಲ ಅದನ್ನು ಸಹ ಹಾಕಿ ರೊಟ್ಟಿ ಹದಕ್ಕೆ ಕಲಸಿಟ್ಕೋಬೇಕು. ಇದನ್ನು ರೊಟ್ಟಿ ಹದಕ್ಕೆ ಕಲಸಿಟ್ಕೊಂಡು ಈಗ ಒಬ್ಬಟ್ಟು ಮಾಡೋ ಕವರ್ ಇರ್ತಲ್ಲ ಅದರಲ್ಲೇ ಸ್ವಲ್ಪ ಸಣ್ಣದಾಗಿ ಉಂಡೆ ಥರ ಮಾಡಿಕೊಂಡು ಕೈಯಲ್ಲೇ ತಟ್ಟಬೇಕು. ಇದನ್ನು ಉಜ್ಜಬಾರ್ದು, ಕೈಯಲ್ಲಿ ತಟ್ಬಿಟ್ಟು ಹಂಚ ಮೇಲೆ ಆ ಕಡೆ ಈ ಕಡೆ ನೀಟಾಗಿ ಬೇಯಿಸಬೇಕು. ಬೇಯಿಸಾದ್ಮೇಲೆ ಇದನ್ನು ಕಾಯಿ ಚಟ್ನಿ ಅಥವಾ ಕಡಲೆಬೀಜದ ಚಟ್ನಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.